ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ರಬ್ಬರ್ ಬ್ಯಾಂಡ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಕಲರಿನ ಉಲ್ಲನನ್ನು ತೊಗೊಂಡಿದ್ದೀನಿ. ಈಗ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ಈ ರಬ್ಬರ್ ಬ್ಯಾಂಡ್ ಎಷ್ಟು ಇದೆಯೋ ಅದರ ಸುತ್ತಳತೆಗೆ ಅನುಗುಣವಾಗಿ ಚೈನ್ ಸ್ಟಿಚ್ಚನ್ನು ಹಾಕೊಳ್ಳುವಂಥದ್ದು. ನೋಡಿ, ಹೀಗೆ ಅಳತೆನ ನೋಡಿಕೊಂಡು ಚೈನ್ ಸ್ಟಿಚ್ಚನ್ನು ಹಾಕೊಳ್ಳುವಂಥದ್ದು. ಈಗ ಪ್ರತಿ ಚೈನಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕೊಳ್ಳುವಂಥದ್ದು. ರಬ್ಬರ್ ಬ್ಯಾಂಡ್ ಸೇರಿಸಿ ಪ್ರತಿ ಚೈನಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ದಾರವನ್ನು ಕೈಯಿಂದ ಸರಿಸ್ತಾ ರಬ್ಬರ್ ಬ್ಯಾಂಡ್ ಕಾಣದೇ ಇರೋ ರೀತಿ ಹೀಗೆ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ತುಂಬಾ ಈಸಿ ಇದೆ, ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಕೊನೆಗೆ 2 ಚೈನನ್ನು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿಗೆ ಎಂಡಾಯಿತು. ಈಗ ಬೇರೆ ಕಲರಿನ ಉಲ್ಲನ್ನನ್ನು ಹಾಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಬಿಳಿ ಬಣ್ಣದ ಉಲ್ಲನ್ನನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರಿನ ಉಲ್ಲನ್ನಿಂದ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಜಾಯಿಂಟ್ ಆದಮೇಲೆ ಈಗ ಬಿಳಿ ಉಲ್ಲನ್ನಿಂದ 6 ಚೈನನ್ನು ಹಾಕ್ಕೊಳ್ಬೇಕು. ಹಾಕೊಂಡ ನಂತರ ನೆಕ್ಸ್ಟ್ ಸಿಂಗಲ್ ಕ್ರೋಶದಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇದು 4 ತೊಗೊಂಡಿದ್ದೆ, ಸಣ್ಣ ಅಂತ ಅನ್ನಿಸ್ತು. 6 ಚೈನನ್ನು ತೊಗೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಹೆಣ್ಕೊಳ್ಬೋದು. ಹಾಗಾಗಿ 6 ಚೈನನ್ನು ತಗೊಳ್ಬೇಕು. ತಗೊಂಡು ಇಲ್ಲೊಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಸಿಂಗಲ್ ಕ್ರೋಶಾದಲ್ಲಿ ಮಧ್ಯ ಸಿಂಗಲ್ ಕ್ರೋಶ ಬಿಡಬೇಕಾಗಿಲ್ಲ. ಪ್ರತಿ ಸಿಂಗಲ್ ಕ್ರೋಶಾದಲ್ಲಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳುವಂಥದ್ದು. ಈ ಥರ 6 ಚೈನನ್ನು ಮಾಡಿಕೊಂಡು ನಂತರ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹೀಗೆ ರಬ್ಬರ್ ಬ್ಯಾಂಡ್ ಎಷ್ಟು ಇಲ್ಲಿ ನಾವು ಹಾಕಿದ್ದೀವೋ ಸಿಂಗಲ್ ಕ್ರೋಶ ಪ್ರತಿಯೊಂದರಲ್ಲೂ ಈ ಥರ ಹಾಕ್ಕೊಳ್ಬೇಕು. ನೋಡಿ, ಇದೇ ರೀತಿಯಾಗಿ
6 ಚೈನನ್ನು ಹಾಕಿ ನೆಕ್ಸ್ಟು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ತಾ ಹೋಗುವಂಥದ್ದು. ನೋಡಿ ಈ ಥರ ಕಾಣ್ತದೆ. ಹೀಗೆ ಸುತ್ತಲೂ ಮಾಡ್ಕೊಳ್ಬೇಕು. ನೋಡಿ ಈಗ ನಾನು ಸುತ್ತಲೂ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಡೆ ಇದೆಯಲ್ವ, ಅಲ್ಲಿ ಬಿಳಿ ಕಲರಿನ ದಾರವನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಹೀಗೆ ಮತ್ತೆ 6 ಚೈನನ್ನು ಹಾಕ್ಕೊಳ್ಳೋದು. ನೆಕ್ಸ್ಟು ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು. ನೆಕ್ಸ್ಟ್ ಸಿಂಗಲ್ ಕ್ರೋಶಾದಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದೇ ರೀತಿಯಾಗಿ ಈ ಕಡೆಗೂ ಹೆಣಿತಾ ಹೋಗುವಂಥದ್ದು. ನೋಡಿದ್ರಲ್ವ ಎಷ್ಟು ಈಸಿಯಾಗಿದೆ ರಬ್ಬರ್ ಬ್ಯಾಂಡ್ ಮಾಡೋದು, ಹೇರ್ ಬ್ಯಾಂಡ್. ಮನೇಲಿ ನೀವು ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನೋಡಿ 2 ಪದರ ಆಯ್ತು. ಈಗ ಎಣ್ಕೊಂಡಿದ್ದೀನಿ. ಈಗ ಕೊನೆಗೆ 6 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ನೋಡಿ ಇಲ್ಲಿ ಶುರುವಿಗೆ ಯಾವ ಸಿಂಗಲ್ ಕ್ರೋಶದಲ್ಲಿ ಹಾಕಿರ್ತೀವೋ ಅಲ್ಲಿ ಹಾಕ್ಕೊಳ್ಬೇಕು. ನೋಡಿ ರೆಡಿ ಆಯಿತು ನಮ್ಮ ಹೇರ್ ಬ್ಯಾಂಡ್. ಇಲ್ಲಿಗೆ ದಾರವನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಮನೇಲಿ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಕಾಣ್ತದೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.